ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಗಾಯದ ಕಲೆ. ಒಮ್ಮೆ ಒಬ್ಬ ಹುಡುಗ ಎಂದಿನಂತೆ ಸ್ಕೂಲ್ ಬಿಟ್ಮೇಲೆ ಮನೆ ಕಡೆ ಹೋಗ್ತಾ ಇರ್ತಾನೆ. ಯೂಶಲಿ ಅವ್ರ ಅಪ್ಪ ಅಮ್ಮ ಎಲ್ರು ಬಂದು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಈ ಹುಡ್ಗನ್ಗೆ ಅಮ್ಮ ಬಂದ್ರೆ ಇಷ್ಟಾನೇ ಆಗ್ತಾ ಇರ್ಲಿಲ್ಲ, ಅಪ್ಪ ಬಂದ್ರೆ ಪರವಾಗಿಲ್ಲ ಅನ್ನೋದು ಇವನ ಮನಸ್ಥಿತಿ ಆಗಿರುತ್ತೆ. ಅಮ್ಮನು ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯಾ, ನಾನ್ ಬಂದ್ರೆ ಏನಾಗುತ್ತೆ ನಿನಗೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋ ಅಷ್ಟೇ ದೊಡ್ಡವನಾಗಿರಲ್ಲ. ಇಲ್ಲ ನೀನ್ ಬರ್ಬೇಡ ಅಂದ್ರೆ ಬರ್ಬೇಡ ಅಷ್ಟೇ, ಅಪ್ಪ ಬಂದ್ರೆ ಪರವಾಗಿಲ್ಲ, ನೀನ್ ಮಾತ್ರ ನನ್ನ ಸ್ಕೂಲ್ ಹತ್ರ ಬರಬಾರ್ದು, ನನ್ನ ಏನ್ ಫಂಕ್ಷನ್ಸ್ಗೂ ಬರಬಾರ್ದು ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ಹಾಗಲ್ಲಪ್ಪ, ಅಮ್ಮ ಅಪ್ಪ ಇಬ್ರು ಬರ್ಬೇಕು ಅಂತ ಅಮ್ಮ ಎಷ್ಟೇ ತಿಳಿವಳಿಕೆ ಹೇಳಿದ್ರು, ಎಷ್ಟೇ ಬುದ್ಧಿ ಹೇಳಿದ್ರು ಮಗ ಕೇಳೋದೇ ಇಲ್ಲ. ಅಮ್ಮ ಹತ್ಕೊಂಡು ಒಂದಿನ ಕುತ್ಕೊಂಡಿರುವಾಗ ಗಂಡ ಬಂದು ಕೇಳ್ತಾರೆ, ಏನಾಯ್ತು ಅಂತಂದ್ರೆ, ನೋಡಿ ಈ ತರ ಎಲ್ಲ ಮಾಡ್ತಾ ಇದ್ದಾನೆ ನಿಮ್ಮ ಮಗ, ಸ್ಕೂಲ್ಗೆ ಹೋದ್ರೆ ಬರ್ಬೇಡ ಅಂತಾನೆ, ನನ್ನ ಜೊತೆ ಬರೋದೇ ಇಲ್ಲ ಅಂತಾನೆ, ಎಲ್ಲೂ ಬರೋದಿಲ್ಲ ಅಂತಾನೆ, ನೋಡಿ ಒಂದ್ ಸ್ವಲ್ಪ ಹೇಳಿ ಅಂತ. ಹೋಗ್ಲಿ ಬಿಡು, ಅವನಿನ್ನು ಚಿಕ್ಕವನು, ದೊಡ್ಡವನಾದ್ಮೇಲೆ ಗೊತ್ತಾಗತ್ತೆ ಅವನಿಗೆ ಅಂತ ಹೇಳ್ತಾರೆ. ಹಾಗಲ್ಲ, ನನ್ಗೆ ಅವನ ಜೊತೆ ಹೋಗ್ಬೇಕು ಅನ್ನೋದು ತುಂಬಾ ಆಸೆ, ನೀವೂನು ಹೀಗೆ ಮಾಡ್ತಿದ್ದೀರಲ್ಲ ಅಂತಾರೆ. ಇವತ್ತಲ್ಲ ನಾಳೆ ಅವ್ನ್ ನಿನ್ನ ಅರ್ಥ ಮಾಡ್ಕೋತಾನೆ, ಬಿಟ್ಬಿಡು ಅಂತ ಹೇಳ್ತಾರೆ. ಒಂದು ದಿನ ಶಾಲೆಯಲ್ಲಿ ವಾರ್ಷಿಕೋತ್ಸವ ಇರತ್ತೆ, ಮಗನ್ ಸ್ಕೂಲ್ ಪರ್ಫಾರ್ಮೆನ್ಸ್ ಕೂಡ ಇರತ್ತೆ. ಬಂದು ಅಪ್ಪನ ಹತ್ರ ಖುಷಿಯಿಂದ ಇವತ್ತು ಪರ್ಫಾರ್ಮೆನ್ಸ್ ಇದೆ, ಬನ್ನಿ ನೀವು, ನಾನು ಹಾಡು ಹೇಳ್ತೀನಿ ಅಂತ ಕರೀತಾರೆ. ಅಮ್ಮ ನಾನು ಬರ್ತೀನಿ ಕಣ್ದ ಅಂತ ಅಂದ್ರೆ, ಬೇಡ ನೀನ್ ಬರ್ಲೇಬಾರ್ದು, ಬರ್ಲೇ ಕೂಡ್ದು, ನೀನ್ ಬಂದ್ರೆ ನಾನು ಹಾಡೇ ಹೇಳೋದಿಲ್ಲ ಅಂತ ಹೇಳ್ದಕ್ಕೆ ಅಮ್ಮ ಸರಿ ಬಿಡಪ್ಪ ನಾನು ಬರೋದಿಲ್ಲ, ನೀನು ಹೋಗ್ಬಿಟ್ ಬಾ ಅಂತ ಹೇಳಿ ಕಳಿಸ್ತಾರೆ. ಆಗ ಅಪ್ಪ ಹೇಳ್ತಾರೆ, ನೀನ್ ಬಂದು ಹಿಂದೆಯಿಂದ ಕುತ್ಕೋ, ಹಿಂದೆ ಎಲ್ಲಾದ್ರೂ ಕುತ್ಕೊಂಡಿರು, ನಿನ್ ಮಗನ ಪರ್ಫಾರ್ಮೆನ್ಸ್ ನ ನೋಡು ಅಂತ ಹೇಳ್ತಾರೆ. ಸರಿ ಅಂತ ಅಪ್ಪ ಮಗ ಇಬ್ರು ಹೋಗ್ತಾರೆ. ಹೋಗಿ ಪರ್ಫಾರ್ಮೆನ್ಸ್ ಕೊಡುವಾಗ, ಹಾಡನ್ನ ಹೇಳುವಾಗ ದೂರದಿಂದ ಅಮ್ಮನ್ನ ನೋಡ್ಬಿಡ್ತಾನೆ. ಅವನು ಮುಂದೆ ಹಾಡೇ ಹೇಳೋದಿಲ್ಲ, ಹೋಗಿ ಹಿಂದೆ ಬಂದು ನಿಂತ್ಕೊಂಡ್ಬಿಡ್ತಾನೆ. ಎಲ್ಲೂ ಹೋದ ಅನ್ನೋದು ಗೊತ್ತಾಗದೇ ಇಲ್ಲ. ಅದೇ ಸಮಯಕ್ಕೆ ಅಮ್ಮ ಪಕ್ಕದಲ್ಲಿ ಯಾರೋ ಹತ್ರ ಮಾತಾಡ್ತಾ ಇರ್ತಾರೆ. ಅವ್ರು ಕೇಳ್ತಾರೆ, ಯಾಕ್ರಿ ನಿಮ್ಮ ಮುಖ ಹೀಗಾಗೋಗಿದೆ, ಏನಾಯ್ತು ನಿಮಗೆ ಅಂತ ಹೇಳ್ತಾರೆ. ಅಯ್ಯೋ ಅದು ಒಂದು ಬೆಂಕಿ ಅಪಘಾತ ಆಯ್ತು, ಆ ಸಮಯದಲ್ಲಿ ನನ್ನ ಮಗು ತುಂಬಾ ಚಿಕ್ಕವನಿದ್ದ, ಅವನನ್ನ ರಕ್ಷಿಸ್ಕೊಳ್ಳೋದಕ್ಕೆ ಹೋದ್ರೆ ಅದು ಬಂದು ನನ್ನ ಮೈ ಮೇಲೆ ಬಿದ್ಬಿಡ್ತು, ಹಾಗಾಗಿ ನನ್ನ ಮುಖದ ಮೇಲೆಲ್ಲ ಈ ತರ ಕಲೆಗಳಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಮಗ ದೂರದಿಂದ ಕೇಳಿಸ್ಕೊತಾ ಇರ್ತಾನೆ. ಕೇಳಿಸ್ಕೊಂಡು, ಅಯ್ಯೋ ನಾನು ನಮ್ಮಮ್ಮನ ಮುಖ ಚೆನ್ನಾಗಿಲ್ಲ ಅಂತ ಸ್ಟೇಜ್ಗೂ ಕರೀತಾ ಇರ್ಲಿಲ್ಲ, ನನ್ನನ್ನು ಎಲ್ಲೂ ಬರ್ಬೇಡ, ನನ್ನ ಜೊತೆ ಬರ್ಬೇಡ ಅಂತ ಹೇಳ್ತಾ ಇದ್ದೆ, ನೋಡಿದ್ರೆ ಅವರು ನನ್ನ ಜೀವನವನ್ನ ರಕ್ಷಿಸೋದಕ್ಕೋಸ್ಕರ ತಮ್ಮ ಜೀವನವನ್ನ ಮುಡಿಪಾಗಿಡೋದು ಅವನ್ಗೆ ಅರ್ಥ ಆಗತ್ತೆ. ನಂತರ ನಿಧಾನವಾಗಿ ತಾಯಿ ಹತ್ರ ಬಂದು ಅಪ್ಕೊಂಡು ಆಕೆಯ ಮುಖದ ಮೇಲೆ ಇದ್ದ ಗಾಯದ ಮೇಲೆ ನಿಧಾನವಾಗಿ ಕೈ ಆಡಿಸಿ ಪ್ರೀತಿಯಿಂದ ಅಪ್ಕೋತಾನೆ. ಕಣ್ಣೀರನ್ನ ಹಾಕ್ತಾನೆ. ಇಷ್ಟು ದಿನ ಮಾಡಿದ್ದಕ್ಕೆ ಕ್ಷಮಿಸ್ಬಿಡು ಅಂತ ಹೇಳ್ತಾನೆ. ಯಾಕೆ ಕಂದ ಅಳ್ತಾ ಇದೆಯಾ ಅಂದ್ರೆ, ಯಾಕೂ ಇಲ್ಲಮ್ಮ, ಇನ್ ಮುಂದೆ ನೀನು ಪ್ರತಿಯೊಂದು ಜೀವನದ ಕಾರ್ಯದಲ್ಲೂ ನೀನ್ ಇರ್ಲೇಬೇಕು, ನೀನೇ ಮುಂದೆ ಇರ್ಬೇಕು ಅಂತ ಹೇಳ್ತಾನೆ. ಹೀಗೆ ಹುಡುಗ ಅಂತೂ ಪಾಠ ಕಲ್ತ. ನಾವು ಇದರಿಂದ ಕಲಿಬೇಕಾಗಿರೋದು ಅಂದ್ರೆ, ತಂದೆ ತಾಯಿಗಳನ್ನ ಪ್ರೀತಿಯಿಂದ ನೋಡ್ಕೋಬೇಕು, ಯಾರನ್ನೇ ಆಗ್ಲಿ ನೋಯಿಸ್ಬಾರ್ದು, ತಂದೆನೇ ಆಗ್ಲಿ ಅಥವಾ ತಾಯಿನೇ ಆಗ್ಲಿ, ಎಷ್ಟೊಂದು ಕಷ್ಟಪಟ್ಟು ಪ್ರೀತಿಯಿಂದ ನಮ್ಮನ್ನ ಸಾಕಿರ್ತಾರೆ, ಅವರನ್ನ ನಾವು ಯಾವಾಗ್ಲೂ ನೆನೆಸ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.